ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ 5 ಗಂಟೆಗೆಲ್ಲ ವ್ಲಾಗ್ನ ಶುರು ಮಾಡಿದ್ದೀನಿ. ಆಗಲೇ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿದ್ದು ಆಯಿತು, ಪೂಜೆನೂ ಆಯಿತು. ಏನಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆನೇ ಹೊರಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಹೊರಟ್ರೆ ಸ್ವಲ್ಪ ನಮಗೆ ಜರ್ನಿ ಅನ್ನೋದು ಬೇಗ ಸಾಗುತ್ತಲ್ವ, ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಯಾವ ದೇವಸ್ಥಾನ ಅಂತಂದರೆ ನನ್ನ ಒಂದು ಫೇವ್ರೇಟ್ ಅಂತ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟು ಹೋಗುವಂಥ ಒಂದು ದೇವಸ್ಥಾನ. ಸಾರಿ, ಬೆಳಿಗ್ಗೆನೇ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ಮತ್ತು ಡಿಸ್ಟರ್ಬ್ ಆಗುತ್ತೇನೋ ಬೇರೆಯವ್ರಿಗೆ ಅನ್ನೋ ಥರ ಅನ್ನಿಸ್ತಾ ಇರತ್ತೆ. ಇನ್ನು ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದು ಆ್ಯಕ್ಚುಲಿ ನಮ್ಮ ವ್ಲಾಗಲ್ಲಿ ನಾನು ಒಂದು ಸತಿ ಶೇರ್ ಮಾಡಿದ್ದೀನಿ ಆ ದೇವಸ್ಥಾನದ ಬಗ್ಗೆ. ಉಜಿರೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಧರ್ಮಸ್ಥಳ ಪಕ್ಕ ಇದೆ ನೋಡಿ, ಅದಕ್ಕೆ ಈ ದೇವಸ್ಥಾನಕ್ಕಂತೂ ನನಗೆ ವರ್ಷಕ್ಕೆ ಒಂದು ಸತಿ ಹೋಗಲೇಬೇಕು. ನಾನು ತುಂಬ ನಂಬ್ತೀನಿ. ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ದೇವಸ್ಥಾನಗಳು ಒಂದು ಸೆಂಟಿಮೆಂಟ್ ಅನ್ನೋದು ಇರುತ್ತೆ, ಒಂದು ಎಮೋಷನ್ ಅನ್ನೋದು ಇರುತ್ತೆ ಅಲ್ವಾ. ಸೊ ಅದೇ ಥರ ಅನ್ಬೋದು. ನನಗೂ ಕೆಲವು ದೇವಸ್ಥಾನಗಳು ತುಂಬಾ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ, ಒಂಥರ ಎಮೋಷನ್ ಜಾಸ್ತಿ. ಸೊ ಅದೇ ಥರ ಈ ದೇವಸ್ಥಾನಕ್ಕೂ ಆ್ಯಕ್ಚುಲಿ ನಾನು 1 ಮಂತಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ದೆ, ಈ ವೀಕ್ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಗೊತ್ತೇ ಇದೆ ಅಲ್ವಾ, ನಾನು ಪದೇ ಪದೇ ಅದೇ ವ್ಲಾಗಲ್ಲಿ ಹೇಳ್ತಾ ಇದ್ರೆ ಏನು ಇವರು ಯಜಮಾನ್ರೊಬ್ಬರೇ ಬ್ಯುಸಿ, ಇನ್ನೆಲ್ಲರೂ ಫ್ರೀಯಾಗಿ ಕೂತಿರ್ತಾರ ಅನ್ನೋ ಥರ ಅನಿಸ್ಬೋದು ನಿಮಗೆ. ಬಟ್ ಇರೋ ಫ್ಯಾಕ್ಟನ್ನು ಹೇಳ್ತಿರ್ತೀನಿ ಅಷ್ಟೇ. ಹಾಗಾಗಿ ಅವರೇನೆ ಈ ವೀಕ್ ಆಗಲ್ಲ, ನೆಕ್ಸ್ಟ್ ವೀಕು ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ರು. ಬಟ್ ಆಲ್ ಆಫ್ ಸಡನ್ ನಿನ್ನೆ ಸಂಜೆ ಅಂದರು, ಓಕೆ ನಾಳೆ ಫ್ರೀ ಇದ್ದೀನಿ ಹೋಗೋಣವಾ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ಸ್ವಲ್ಪ ಕೆಲಸನೇ ಇತ್ತು. ಒಂದು ಲಾಂಗ್ ವಿಡಿಯೋ ಬೇರೆ ನಾನು ಪೋಸ್ಟ್ ಮಾಡಬೇಕಿತ್ತು, ಅಂದರೆ ಎಡಿಟಿಂಗ್ ಆಗಿತ್ತು, ಬಟ್ ವಾಯ್ಸ್ ಓವರೆಲ್ಲ ಏನೂ ಕೊಟ್ಟಿರಲಿಲ್ಲ. ಇವತ್ತೆಲ್ಲ ಇತ್ತು. ಮತ್ತು ಆರ್ನಿ ಕಲೆಕ್ಷನಲ್ಲೂ ಸ್ವಲ್ಪ ಸ್ಟಾಕ್ ಬರೋದು, ಅಲ್ಲೂ ಕೆಲಸಗಳಿತ್ತು. ಆದರೆ ಇವರು ಒನ್ಸ್ ಹೋಗೋಣ ಅಂದಿದ ತಕ್ಷಣ ನನಗೆ ಬೇರೆ ಥಾಟೇ ಬರಲ್ಲ. ಯಾಕಂದರೆ ಬಿಟ್ಟಿದ್ದೀನಿ ಅಂದರೆ ಮತ್ತೆ ನೆಕ್ಸ್ಟ್ ವೀಕಿಗೆ ಇಲ್ಲ ನನಗೆ ಕೆಲಸ ಇದೆ, ನನಗಾಗಲ್ಲ, ನೆಕ್ಸ್ಟ್ ವೀಕ್ ಅಂತ ಹಿಂಗೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಇಲ್ಲ, ನಂದು ಎಷ್ಟೇ ಕೆಲಸ ಇದ್ದರೂ ಪರವಾಗಿಲ್ಲ, ಹೋಲ್ಡ್ ಮಾಡೋಣ, ವಿಡಿಯೋನು ನಾಳೆ ಹಾಕೋಣ ಬೇಕಾದರೆ ಅಂತ ಯೋಚನೆ ಮಾಡಿಕೊಂಡು ನಾನು ಆಯಿತು ಹೋಗೋಣಪ್ಪ, ನೀವು ಹೇಳಿದ್ದೇ ನನಗೆ ದೊಡ್ಡ ಇದು ಅಂತ ಹೇಳಿ ರೆಡಿ ಆದ್ವಿ. ಹನಿನೂ ಬಂದಿದ್ದಾಳೆ, ನೈಟ್ ಬಂದಳು ಹನಿ. ನಂದೆಲ್ಲ ಆಯಿತು ರೆಡಿಯಾಗಿ, ನಾನು ಪೂಜೆ ಎಲ್ಲ ಮಾಡಿ ಏನೇನು ಕೆಲಸಗಳು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ವ್ಲಾಗು ಶುರು ಮಾಡಬೇಕಲ್ಲ, ಮಾಡ್ಕೊಂಬಿಡೋಣ ಅಂತ ಹೇಳಿ ಅಪ್ಪ ಮಕ್ಕಳು ರೆಡಿ ಆಗ್ತಿದ್ದಾರೆ. ಐ ಥಿಂಕ್ ಹನಿ ಆಗಿರಬೇಕು, ಆವಾಗಲೇ ನೋಡಿದೆ, ಅವಳು ರೆಡಿ ಆಗಿದ್ಲು, ಪಾವನಿ ಆಗ್ತಾಯಿದ್ಲು. ಸೊ ಈಗ ಅವರು ಕೆಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡ್ರೆ ನನಗೆ ಹೊರಡೋದು. ಸೊ ಈಗ ಬೆಳಿಗ್ಗೆನೇ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮಗೇನಂದರೆ ಸಂಜೆ ರಿಟರ್ನ್ ಆಗೋ ಥರ ಪ್ಲ್ಯಾನು, ಬೇರೆ ಏನೂ ಪ್ಲ್ಯಾನ್ ಇಟ್ಕೊಂಡಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಅಷ್ಟೇ ಇವಾಗ ಸದ್ಯಕ್ಕೆ ನಮ್ಮದು ಪ್ಲ್ಯಾನ್ ಇರೋದು. ಏನು ಅಂದರೆ 2 ಡೇಸ್ ಇರೋಣ, ಆ ಥರ ಎಲ್ಲ ಖಂಡಿತ ಏನೂ ಇಲ್ಲ. ನಾವು ಯೂಶ್ವಲಿ ಅಷ್ಟೇ, ಈ ಧರ್ಮಸ್ಥಳ ಅಲ್ಲೇನಾದರೂ ಹೋದರೆ ಜಸ್ಟ್ ಹಂಗೆ ಬೆಳಿಗ್ಗೆ ಹೋಗಿ ಸಂಜೆ ಬರೋ ಥರ ಪ್ಲ್ಯಾನ್ ಮಾಡಿಕೊಂಡೆ ಹೊರಡ್ತೀವಿ. ಸುಮಾರು ಸತಿ ಹಂಗೆ ಹೋಗಿದ್ದೀವಿ. ಕೆಲವು ಸತಿ ಪ್ಲ್ಯಾನ್ ಮಾಡಿಕೊಂಡು ಒಂದು 3 ದಿನ ಆ ಕಡೆ ಎಲ್ಲ ನೋಡ್ಕೊಂಬರೋಣ ಅನ್ನೋದೂ ಇರುತ್ತೆ. ಬಟ್ ಇವತ್ತು ಜಸ್ಟ್ ಆ ದೇವಸ್ಥಾನಕ್ಕೆ ಮಾತ್ರನೇ ನಾವು ಅಂದ್ಕೊಂಡು ಹೋಗ್ತಾ ಇರೋದು. ಆ ದೇವಸ್ಥಾನದ ಬಗ್ಗೆ ನಾನು ಆಲ್ರೆಡಿ ನನ್ನ ಒಂದು ಹಳೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ತುಂಬ ನಂಬ್ತೀನಿ. ನಿನ್ನೆ ಮೊನ್ನೆ ಯಾರೋ ಹೇಳಿದ್ರು ಆ ಥರ ಅಲ್ಲ, ತುಂಬ ವರ್ಷಗಳ ನಂಬಿಕೆ. ನಾನು ಯಾವಾಗಲೂ ನಿಮ್ಮ ಹತ್ರ ಒಂದು ಹೇಳ್ತಾ ಇರ್ತೀನಿ, ಏನೇ ಆಗಲಿ ನೋಡಿ, ನಾವೊಂದು ನಂಬಿಕೆ ಅನ್ನೋದು ಇಟ್ಕೊಂಡು ಹೋಗ್ತೀವಿ ಅಂತಂದರೆ ಆ ನಂಬಿಕೆನೇ ನಮಗೆ ಪ್ರೂವ್ ಅನ್ನೋದು ಮಾಡತ್ತೆ ಅನ್ನೋದು ನಾನು ಯಾವಾಗಲೂ ಅಷ್ಟೇ ಅದನ್ನು ಫಾಲೋ ಮಾಡ್ತೀನಿ. ಸೊ ನಮ್ಮ ಮನೇಲಿ ನಾನು, ಮಕ್ಕಳು, ಮನೆಯವರು ಎಲ್ಲರೂ ತುಂಬ ಒಂಥರ ನಮಗೆ ಇಷ್ಟವಾಗಿರುವಂಥ ದೇವಸ್ಥಾನ ಅದು. ಬನ್ನಿ ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನದ ಬಗ್ಗೆ ಅಲ್ಲಿ ಹೋದಾಗ ಎಲ್ಲನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆದರೂ ತೊಗೊಂಡು ಖಂಡಿತ ಶೇರ್ ಮಾಡ್ತೀನಿ. ಮೇ ಬಿ ಈ ವ್ಲಾಗಲ್ಲಿ ಕಂಪ್ಲೀಟ್ ನಿಮಗೆ ಅದೇ ಇರುತ್ತೆ ಅನ್ಕೋತೀನಿ. ಅದು ಎಷ್ಟಾಗುತ್ತೋ ಅಷ್ಟು ತೊಗೋತೀನಿ. ಆಗಿಲ್ಲ ಅಂತಂದರೆ ಏನು ಮನೆಗೆ ಬಂದು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಕಂಪ್ಲೀಟ್ 1 ಡೇ ಫುಲ್ಲು ನಮ್ಮದು ಇನ್ನೇನಿರುತ್ತೆ, ಜರ್ನಿ ಇರುತ್ತೆ. ಟಿಫನ್ ಮಾಡ್ತೀವಿ, ಊಟ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇದೇ ಇರುತ್ತೋ ಏನೋ.
ಆದರೆ ಅದನ್ನು ಮಾತ್ರ ಹಾಕ್ತೀನಿ. ಇಲ್ಲ ಅಂದರೆ ಬೇರೆ ಇನ್ನು ನಾಳೆ ನಾಳಿದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆದರೂ ಆ್ಯಡ್ ಮಾಡಿ ವ್ಲಾಗ್ನ ಮಾಡ್ಕೋತೀನಿ. ಈಗ ಆಯಿತು, ನಾನು ಮಾತಾಡ್ತಾನೆ ಆಗಲೇ 5 ಕಾಲ ಆಗೇ ಹೋಯಿತು. ಇನ್ನೇನು ಬರ್ಬೋದು ಕೆಳಗಡೆ ಎಲ್ಲರೂ. ಬಂದಿದ ತಕ್ಷಣ ಹೊರಡೋದು. ಇನ್ನು ನಾವು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 5:30 ಆಗೋಯ್ತು. ಅಂದರೆ ಮಕ್ಕಳು ಬಂದು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಅದು ಮರ್ತಿದ್ದೀವ ಇದು ಮರ್ತಿದ್ದೀವ ಅಂತ ಹೇಳಿ ಎಲ್ಲ ಲಾಕ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲೇ ಒಂದು 10 ನಿಮಿಷ ಅನ್ನೋದು ಆಗೋಗ್ಬಿಡತ್ತೆ. ಆ್ಯಕ್ಚುಲಿ ನಾವು ಅನ್ಕೊಂಡಿದ್ದು ಅದೇ ಅನ್ಕೊಂಡಿದ್ವಿ, 5:30 5:45 ಅಷ್ಟೊತ್ತಿಗೆ ಮನೆ ಬಿಡಬೇಕು ಅಂತ ಹೇಳಿ. ಬಟ್ ಏನಂದರೆ ಇವತ್ತಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಆಲ್ಮೋಸ್ಟ್ ನೆಲಮಂಗಲ ಕ್ರಾಸ್ ಮಾಡೋದಕ್ಕೆ ನಮಗೆ 1.5 hour ಮೇಲಾಯಿತು. ಅಂದರೆ ನಿಜವಾಗ್ಲೂ ಎಷ್ಟು ಟ್ರಾಫಿಕ್ ಅಂತ ಅಂದ್ರೆ ಒಂದ್ ಕಡೆ ಅಂತೂ ಸುಮಾರು 15 ನಿಮಿಷ ಒಂದೇ ಕಡೆ ನಿಂತ್ಕೊಂಡೇ ಇದ್ವಿ. ಮೂನೇ ಆಗ್ಲಿಲ್ಲ ಯಾವುದೇ ಕಾರ್ಸು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಅದೇ ಅನ್ಕೊಂತಾ ಇದ್ವಿ, ಏನ್ ಬರ್ತಾ ಬರ್ತಾ ಬೆಂಗಳೂರು ಇಷ್ಟೊಂದು ಟ್ರಾಫಿಕ್ ಆಗ್ತಿದೆ, ಯಾವ ಕಡೆ ಹೋದ್ರೂ ಇದೇ ಪ್ರಾಬ್ಲಮ್ ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ನಮ್ಮನೆಯವ್ರು ಅದೇ ಹೇಳ್ತಾ ಇದ್ರು, ನೀನು ಮನೆಗ್ ಬೇಗ ಬಾ ಅಂತ ಹೇಳ್ತಾ ಇರ್ತೀಯ, ನೋಡು ಈ ತರ ಟ್ರಾಫಿಕ್ ಅಲ್ಲಿ ನಾನು ಹೆಂಗಿರುತ್ತೆ ನನ್ಗೆ ಮನೆಗೆ ನೀನ್ ಹೇಳಿದ ತಕ್ಷಣ ಬರೋದಕ್ಕೆ, ಯಾವ ತರ ಇದೆ ನೋಡು ಟ್ರಾಫಿಕ್ ಅಂತ ಅಂದ್ಬಿಟ್ಟು ಅವ್ರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೀನು ಮನೇಲಿ ಇರ್ತೀಯ, ನಿನಗ್ ಗೊತ್ತಾಗಲ್ಲ, ಬಟ್ ಸಿಕ್ಕಾಪಟ್ಟೆ ಎಲ್ಲೋದ್ರೂ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ಅವಾಗ ಅನ್ಕೊಂತಾ ಇದ್ದೆ, ಪಾಪ ಹೆಂಗಪ್ಪ ಅಂದ್ರೆ ಪ್ರತಿದಿನ ಓಡಾಡೋರು ಹೆಂಗ್ ಓಡಾಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ನಾವು ನೆಲಮಂಗಲ ಕ್ರಾಸ್ ಆದ್ಮೇಲೆ ಸ್ವಲ್ಪ ನಮ್ಗೆ ಓಕೆ ಅಂತ ಹೇಳಿ ಅನ್ನಿಸ್ತು. ಸೊ ಆನ್ ದ ವೇ ಟಿಫನ್ಗೆ ಅಂತ ಹೇಳ್ಬಿಟ್ಟು MTR ಹೋಗೋಣ. ಯೂಶಲಿ ನಾವು ಆ ಸೈಡ್ ಏನಾದರೂ ಹೋದ್ರೆ MTR ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಆಲ್ರೆಡಿ 1-2 ಸತಿ ವ್ಲಾಗಲ್ಲಿ ಹಾಕಿದ್ದೆ. ಆದರೆ ಮಕ್ಕಳು ಅಂದರೆ ನಮ್ಮ ಹನಿ ಮತ್ತು ಮನೆಯವ್ರು ಇಬ್ಬರಿಗೂ ತುಪ್ಪ ಅಂದರೆ ಆಗೋದೇ ಇಲ್ಲ. ಅಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾರಲ್ವ ಎಲ್ಲದಕ್ಕೂ. ಹಾಗಾಗಿ ನಮ್ಮ ಮನೆಯವರು ನನಗೂ ತುಪ್ಪ ಆಗಲ್ಲ, ಬೇಕಾದರೆ ನೀನು ಪಾವನಿ ತಿನ್ನಿ ಅಂದರು. ಹನಿನೂ ಹಾಗೆ ಹೇಳೋದ್ಲು. ಇನ್ನು ಇಬ್ರು ಒಂದ್ ಕಡೆ ತಿನ್ನೋದೇನು ಬೇಡ, ಬೇರೆ ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಂಡು ಹಾಗೆ ಇದು ಮಾಡಿದ್ವಿ. ಸೊ ನನಗೆ ನೈಟು ಸ್ವಲ್ಪ ಲೇಟಾಗಿ ಮಲಗಿದ್ದೆ. ಬೆಳಿಗ್ಗೆ ಆ್ಯಕ್ಚುಲಿ ನಾನು 4 ಗಂಟೆಗೆ ಎದ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಕಾರಲ್ಲಿ ಆಗಲೇ ನಿದ್ದೆ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಅಂದರೆ ನಾನು ಯಾವಾಗಲೂ ಅಷ್ಟೇ ನಾನು ಜರ್ನಿಲಿ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತೀನಿ. ಹಂಗೆ ಮಲಗಿಬಿಟ್ಟಿದ್ದೆ. ಸೊ ಅದಾದಮೇಲೆ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ರು. ಬಟ್ ನಿಜ ಹೇಳಬೇಕು ಅಂದರೆ ನನಗೇನು ಟಿಫನ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬಟ್ ಓಕೆ, ಇಳಿಸಿ ಅಂದರೆ ಹೋಗಿದ್ದ ಹತ್ರ ಎಲ್ಲ ನಮ್ಗೆ ಇಷ್ಟ ಆಗೋ ಥರ ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನನಗೆ ಈ ಸಾಂಬಾರ್ಗೆ ಈ ಬೆಲ್ಲ ಯೂಸ್ ಮಾಡಿಬಿಡ್ತಾರೆ, ಅದು ನನಗೆ ಇಷ್ಟನೇ ಆಗೋದಿಲ್ಲ. ಸೊ ನಾನು ಮಿನಿ ಇಡ್ಲಿ ತುಂಬ ಇಷ್ಟಪಟ್ಟು ತಗೊಂಡೆ. ಬಟ್ ಅದು ಸ್ವೀಟ್ ಅನ್ನಿಸ್ತಾ ಇತ್ತು ಸಾಂಬಾರು. ಆಮೇಲೆ ರವೆ ಇಡ್ಲಿ ಒಂದು ಸ್ವಲ್ಪ ತಿಂದು ಅದೇ ಎಲ್ಲರೂ ತಗೊಂಡಿದ್ದನ್ನ ಸ್ವಲ್ಪ ಶೇರ್ ಮಾಡಿಕೊಂಡು ಹೇಗೆ ನಮ್ಮ ಜರ್ನಿ ಅನ್ನೋದನ್ನ ಶುರು ಮಾಡಿದ್ವಿ. ನಾವು ಮಧ್ಯಾಹ್ನ 11:30 ಅಷ್ಟೊತ್ತಿಗೆಲ್ಲ ಧರ್ಮಸ್ಥಳ ರೀಚ್ ಆದ್ವಿ. ಅಂದ್ರೆ ಧರ್ಮಸ್ಥಳ ಮೇಲೇನೆ ಉಜಿರೆಗೆ ಹೋಗ್ಬೇಕಲ್ವಾ, ಸರಿ ಅಂತ ಅನ್ಬಿಟ್ಟು ಅಲ್ಲೂ ದರ್ಶನ ಮಾಡ್ಕೊಂಬಿಡೋಣ ಆದ್ರೆ ಅಂತ ಅನ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಏನಂತ ಅಂದ್ರೆ ಕ್ಲೋಸ್ ಮಾಡ್ಬಿಟ್ಟಿದ್ರು ಅವ್ರು. 12 ಗಂಟೆ ಮೇಲೇನೋ ಓಪನ್ ಆಗತ್ತೆ ಅಂತ ಅಲ್ಲಿ ಹೇಳಿದ್ರು. ನಾವೇನ್ ಅನ್ಕೊಂಡ್ವಿ ಅಂದ್ರೆ ಈಗ ಅನ್ನದಾನಕ್ಕೆ ಅಕ್ಕಿನ ಕೊಟ್ಬಿಟ್ರೆ ನಮ್ಗೆ ಸ್ವಲ್ಪ ದರ್ಶನ ಎಲ್ಲ ಬೇಗ ಆಗೋಗುತ್ತೆ, ಆತರ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡ್ವಿ. ಆಮೇಲೆ ಅಲ್ಲೋಗಿ ಕೇಳಿದ್ರು ನಮ್ಮ ಮನೆಯವರು, ಈ ತರ ಅಂದ್ರೆ ನಾವು ಒಳಗಡೆ ಹೋದಾಗ ಎಷ್ಟೊತ್ತಿಗೆಲ್ಲ ನೀವು ದರ್ಶನ ಎಷ್ಟೊತ್ತು ಆಗ್ಬೋದು ಏನು ಅಂತ ಅನ್ಬಿಟ್ಟು, ಅಲ್ಲಿ ಅವರು ಹೇಳಕ್ಕಾಗಲ್ಲ ಸರ್, 1 hour ಆಗ್ಬೋದು ನಿಮ್ಗೆ ದರ್ಶನ ಅಂತ ಹೇಳಿದ್ರು. ಸರಿ, ಇಲ್ಲಿ ಬಂದು ಅದೇ ಉಜಿರೆ ದೇವಸ್ಥಾನ 2 ಗಂಟೆಗೆ ಕ್ಲೋಸ್ ಅನ್ನೋದು ನನ್ಗೆ ಇತ್ತು ಮೈಂಡ್ ಅಲ್ಲಿ. ಅಂದ್ರೆ ಲಾಸ್ಟ್ ಟೈಮ್ ಹೋದಾಗ ನಮ್ಗೆ ಅದೇ ತರ ಅವ್ರು 2 ಗಂಟೆ ಕ್ಲೋಸ್ ಅಂತ ಅನ್ಬಿಟ್ಟು ಹೇಳಿದ್ರು. ನಾನು ರೀ ಅಲ್ಲಿ 2 ಗಂಟೆ ಕ್ಲೋಸ್ ಆಗ್ಬಿಡತ್ತೆ, ಏನ್ ಮಾಡೋದು ಅಂದ್ರೆ ನೆಕ್ಸ್ಟ್ ಅಗೇನ್ ನಮ್ಗೆ ಈವ್ನಿಂಗ್ ವರ್ಗು ವೇಟ್ ಮಾಡ್ಬೇಕು, ಮತ್ತೆ ಲೇಟ್ ಆಗುತ್ತೆ ಅಂತ ಅನ್ಬಿಟ್ಟು ಅಂದ್ರೆ ಮಾತಾಡ್ಕೊಂಡ್ವಿ. ಸರಿ, ನಮ್ಮನೆಯವ್ರು ಹೋಗ್ಲಿ ಬಿಡು, ಡೈರೆಕ್ಟ್ ಉಜಿರೆಗೆನೆ ಹೋಗ್ಬಿಡೋಣ, ನೆಕ್ಸ್ಟ್ ಇನ್ನೊಂದ್ಸತಿಗೆ ನಾನು ಧರ್ಮಸ್ಥಳಕ್ಕೆ ಬರೋಣ ಪರವಾಗಿಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನಾವು ಉಜಿರೆಗೆನೆ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ 1 ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಅಂತ ಹೇಳಿ. ನನಗೆ ಒಂಥರ ಕನ್ಫ್ಯೂಷನ್ ಆಗೋಯ್ತು. ಲಾಸ್ಟ್ ಟೈಮ್ ಈ ತರ ಇತ್ತು, ಈಗ ಚೇಂಜ್ ಆಗಿದೆ, ಇಲ್ಲ ನಾವೇ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ವಾ ಅಂತ ಹೇಳಿ. ಆಮೇಲೆ ನಾನು ನಮ್ಮ ಮನೆಯವ್ರು ಇಬ್ರು ಬೇಜಾರ್ ಮಾಡ್ಕೊಂಡ್ವಿ. ಈ ತರ ಅಂತ ಗೊತ್ತಿದ್ರೆ ಆರಾಮಾಗಿ ನಾವು ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡ್ ಬರ್ಬೋದಿತ್ತಲ್ವಾ ಅಂತ ಹೇಳಿ. ಸರಿ, ನಮ್ಮ ಮನೆಯವ್ರು ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ, ನೆಕ್ಸ್ಟ್ ಇನ್ನೊಂದ್ಸತಿ ಅಲ್ಲಿಗೆ ಬರೋಣ ಅಂತ ಹೇಳಿ. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಎಲ್ಲ ವಿಡಿಯೋ ಮತ್ತೆ ಫೋಟೋಗ್ರಾಫ್ಸ್ ಏನು ಅಲೋ ಇಲ್ಲ ಅಲ್ವಾ, ಹಂಗಾಗಿ ನಾನು ಏನು ಮಾಡ್ಕೊಳಕ್ ಹೋಗ್ಲಿಲ್ಲ ವಿಡಿಯೋಸ್ ಎಲ್ಲಾನು.
ಸರಿ ಅದಾದ್ಮೇಲೆ ಅದೇ ನಾವು ಮಣ್ಣಿನ ಹರಕೆನ ಏನು ತೀರಿಸ್ತೀವಿ ಅದು ಇತ್ತಲ್ವಾ, ಅಲ್ಲಿ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಬಟ್ ಹೆವಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಎಳ್ನೀರೆಲ್ಲ ಕುಡ್ಕೊಂಡು ಬಂದಿದ್ದು. ಮತ್ತೆ ಏನ್ ಅದೇ ಜರ್ನಿ ಏನ್ ಬ್ಲಾಗ್ ಮಾಡೋದು, ಹಂಗಾಗಿ ನಾನು ಏನು ಅಷ್ಟಾಗಿ ಬ್ಲಾಗ್ ಎಲ್ಲ ಏನು ಮಾಡ್ಕೊಂಡ್ಲಿಲ್ಲ. ಬಟ್ ನೈಟ್ ನಾವು ಮನೆಗೆ 7 ಗಂಟೆಗೆಲ್ಲ ರೀಚ್ ಆಗ್ಬಿಟ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಜರ್ನಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ ಪ್ಲಾನ್ 5 ಗಂಟೆಗೆಲ್ಲ ರೀಚ್ ಆಗೋ ತರ ಇತ್ತು. ಆದ್ರೆ ಅಗೇನ್ ಅದೇ ಏನು ನೆನ್ಮಂಗ್ಲ ಆ ಕಡೆ ಬಂದಾಗ ಸಿಕ್ಕಾಪಟ್ಟೆ ಅಗೇನ್ ನಮ್ಗೆ ಟ್ರಾಫಿಕ್ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ಲೇಟೇ ಆಗಿ ಒಂದ್ 7 ಗಂಟೆ ಅಷ್ಟೊತ್ತಿಗೆ ಮನೆ ರೀಚ್ ಆದ್ವಿ. ಸೊ ನಾನೇನು ಬ್ಲಾಗ್ನ ಮಾಡ್ಕೊಂಡ್ಲಿಲ್ಲ ಅವತ್ತು. ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಅಗೇನ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇದೆ, ಹಾಗಾಗಿ ರೆಡಿ ಆಗಿದ್ದೀನಿ. ನಿಜವಾಗ್ಲೂ ಈ ಬಿಸಿಲಿಗೆ ಎಷ್ಟು ಭಯ ಆಗುತ್ತೆ ಅಂದರೆ, ಎಲ್ಲಾದರೂ ಹೋಗ್ಬೇಕು ಬರಬೇಕು ಅಂತಂದರೆ ಮುಂಚೆ ರೆಡಿ ಆಗೋದಕ್ಕೆ ಏನೋ ಒಂಥರ ಖುಷಿ ಆಗೋದು, ಇಷ್ಟ ಆಗೋದು. ಬಟ್ ಇವಾಗ ರೆಡಿ ಆಗ್ತಿದ್ರೆ ಅಂತೂ ನಿಜವಾಗ್ಲೂ ಎಷ್ಟು ಹಿಂಸೆ ಆಯಿತು ನನಗೆ. ತುಂಬ ದಿನ ಆದಮೇಲೆ ಸೀರೆ ಉಟ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಅವಾಗ ಅನ್ಕೋತಾ ಇದ್ದೆ, ಯಪ್ಪ ಈ ಬೇಸಿಗೆ ಯಾವಾಗ ಮುಗ್ದೋಗುತ್ತೋ ಅಂತ ಹೇಳಿ. ಇದೊಂಥರ ವಿಸ್ಕೋಸ್ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರತ್ತೆ. ಸೊ ಬಾರ್ಡರ್ಲೆಸ್ ಸ್ಯಾರಿ, ನಮ್ಮ ಆರ್ನಿ ಕಲೆಕ್ಷನ್ದೇನೆ. ಇವಾಗ ನಮ್ಮ ಹತ್ರನೇ ಈ ಥರ ಸ್ಯಾರೀಸ್ ಎಲ್ಲ ಇರುವಾಗ ಬೇರೆ ಕಡೆ ತಗೊಳಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ, ನೋಡೋದು ಇಲ್ಲ ನಾನು. ನನಗೇನೆ ನೋಡಿದಾಗ ನಮ್ಮ ಶಾಪಲ್ಲೇನೆ, ಅಂದರೆ ಈಗ ನಾನು ತರಿಸ್ತಿರ್ತೀನಿ ಅಲ್ವಾ, ಸೊ ನೋಡಿದಾಗ ಇಷ್ಟ ಆಗೋದು ತೊಗೊಂಡ್ಬಿಡ್ತೀನಿ. ಆ್ಯಕ್ಚುಲಿ ರೇಷ್ಮೆ ಸೀರೆ ಉಟ್ಕೊಳ್ಳೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದೆ. ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಡಿಸೈಡ್ ಮಾಡಿ ಈ ಒಂದು ಸೀರೆನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಈ ಒಂದು ಕಾಂಬಿನೇಷನು. ಬಟ್ ಇದರಲ್ಲಿ ಇನ್ನೂ ಒಳ್ಳೊಳ್ಳೆ ಕಲರ್ಸ್ ಇತ್ತು. ಇದರಲ್ಲಿ ಬಾಟಲ್ ಗ್ರೀನ್ ಇತ್ತು, ಇದೆ ಆ್ಯಕ್ಚುಲಿ ಈಗಲೂ. ಎಷ್ಟು ಚೆನ್ನಾಗಿತ್ತು ಅಂದರೆ ಕಲರು ತುಂಬ ಇಷ್ಟ ಆಯಿತು ನನಗೆ ಆ ಕಲರ್. ಬಟ್ ನನ್ನ ಹತ್ರ ಗ್ರೀನು, ಪಿಂಕು, ರೆಡ್ಡು ಇವೆಲ್ಲ ಜಾಸ್ತಿ ಇತ್ತು. ಹಾಗಾಗಿ ಈ ಒಂದು ಕಲರ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಮತ್ತು ಬ್ಲೌಸು ಅಷ್ಟೇ, ನೆನ್ನೆ ಆ್ಯಕ್ಚುಲಿ ಕೊಟ್ಟು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಈಸ್ಕೊಂಡು ಬಂದಿದ್ದೀನಿ. ನೀವು ಇದು ನೋಡ್ಬೋದು, ನೆಕ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಒಂಥರ ಇಷ್ಟ ಆಯಿತು ನನಗೆ. ನಾನು ಯೂಶ್ವಲಿ ಶೋಲ್ಡರ್ ಜಾಸ್ತಿ ಇಡಿಸಲ್ಲ, ಚಿಕ್ಕದಾಗಿ ಶೋಲ್ಡರ್ ಇಡಿಸ್ತೀನಿ. ಬಟ್ ನನಗಿದು ಶೋಲ್ಡರ್ ಸ್ವಲ್ಪ ಅಗಲವಾಗಿ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಫಿಟ್ಟಿಂಗು ಅಷ್ಟೇ, ಬಟ್ ಸ್ಲೀವ್ ಇನ್ನೊಂದು ಚೂರು ಉದ್ದ ಇರಬೇಕಿತ್ತು ಅನ್ನೋದೊಂದು ಫೀಲ್ ಆಯಿತು. ಮೇ ಬಿ ಬಟ್ಟೆ ಏನಾದರೂ ಸಾಕಾಗಲಿಲ್ವಾ, ಏನಕ್ಕೆ ಸ್ಲೀವ್ ಶಾರ್ಟ್ ಮಾಡಿದರೆ ಗೊತ್ತಿಲ್ಲ, ಕೇಳಬೇಕು. ಬೆಳಿಗ್ಗೆ ತೊಗೊಂಡು ಬಂದು ಈಗ ಹಾಗೆ ರೆಡಿ ಆಗಿದ್ದು. ಮುಂಚೆನೇ ತರೋದು, ಟ್ರಯಲ್ ಮಾಡೋದು ಏನೂ ಇಲ್ಲ. ಅಂದರೆ ನನ್ನ ಫ್ರೆಂಡ್ ಮೇಲೆ ನನಗೆ ಅಷ್ಟು ಕಾನ್ಫಿಡೆಂಟು, ಅಷ್ಟು ನೀಟಾಗಿ ಹೊಲಿದಿರ್ತಾರೆ ಅಂತ. ಅವ್ರು ಯಾವಾಗೂ ನನಗೆ ಹೇಳ್ತಾ ಇರ್ತಾರೆ, ಪುಷ್ಪ ನಿದ್ದೆಗಣ್ಣಲ್ಲಿ ನಿಮ್ಮ ಬ್ಲೌಸನ್ನು ಕೊಟ್ಟರು ನಾನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ, ನಿಮ್ಮ ಮೆಷರ್ಮೆಂಟು ನನಗೆ ಅಷ್ಟು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೂ ಹಾಗೇ ರೆಗ್ಯುಲರಾಗಿ ಸ್ಟಿಚ್ ಮಾಡೋ ಅಂಥ ಟೈಲರ್ಸ್ ಇದ್ದರೆ ನಿಮಗೂ ಅನುಭವ ಆಗಿರುತ್ತೆ ಅನ್ಕೋತೀನಿ. ಇನ್ನು ಆಲ್ಮೋಸ್ಟ್ 10:30 ಆಯಿತು. 10 ಗಂಟೆಗೆ ಮನೆ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಷ್ಟೊತ್ತಾಯಿತು. ಮನೆಯವರು ಪಾವನಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ. ನಾನು ವ್ಲಾಗ್ ಒಂದು ಮಾಡಿಬಿಡೋಣ, ಸ್ಮಾಲ್ ಒಂದು ಬೈಟ್, ಒಂದು 2 ಮಿನಿಟ್ಸ್ ಮಾತಾಡೋ ಅಂಥದ್ದು ಅಂತ ಹೇಳಿ 1-2 ನಿಮಿಷ ವೆಯ್ಟ್ ಮಾಡಿರಿ ಅಂತ ಅಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಸೊ ಹಾಗೆಯೇ ಇನ್ನು ಅಲ್ಲಿ ಹೋದ್ಮೇಲೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಹುಡುಗಿನ ತೋರಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಇನ್ನೂ ಈಗ ಎಂಗೇಜ್ಮೆಂಟ್ ಅಲ್ವಾ, ನೋಡೋಣ ಅವ್ರು ಕಂಫರ್ಟಬಲ್ ಹೇಗಿರ್ತಾರೆ ಏನು ಅನ್ನೋದು. ಇನ್ನು ನಮ್ಮ ಫ್ಯಾಮಿಲಿನಂತೂ ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ಈ ರೀತಿ ಇದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಆರೆಂಜ್ ಅಲ್ವಾ, ಹಾಗಾಗಿ ಸೇಮ್ ಜ್ಯುವೆಲ್ರಿ ಬೇಡ ಅಂತ ಅಂದ್ಬಿಟ್ಟು ಫುಲ್ಲು ಗ್ರೀನ್ ಕಲರ್ನ ಮ್ಯಾಚ್ ಮಾಡಿದ್ದೀನಿ. ಈ ಚೋಕರ್ ಅಂತೂ ಹಾಕ್ಕೊಂಡು ತುಂಬ ವರ್ಷಗಳೇ ಆಯಿತು, ಏನೋ 1 ಇಯರ್ 2 ಇಯರ್ ಮೇಲೆ ಆಗಿತ್ತು ಅನ್ಕೋತೀನಿ, ಹಾಕ್ಕೊಂಡಿರಲಿಲ್ಲ ನಾನು. ಸರಿ ಇವತ್ತು ಹಾಕ್ಕೊಳ್ಳೋಣ, ಸಿಂಪಲ್ಲಾಗಿ ಸಾಕು ಇಷ್ಟೇ ಅಂತ ಹೇಳಿ ಅನ್ನಿಸ್ತು ನನಗೆ. ಈ ಬೇಸಿಗೆಯಲ್ಲಿ ನಿಜವಾಗ್ಲೂ ರೇಷ್ಮೆ ಸೀರೆ, ಮೈ ತುಂಬ ಒಡವೆ ಹಾಕ್ಕೊಳ್ಳೋದಕ್ಕೆ ನಿಜವಾಗ್ಲೂ ಆಗೋದೇ ಇಲ್ಲ. ಹಾಗಾಗಿ ಸಿಂಪಲ್ ಇಷ್ಟೇ ಸಾಕು ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಇನ್ನು ಬನ್ನು ಹಾಕ್ಬಿಟ್ಟೆ ಹಿಂದೆಗಡೆ, ಬಿಕಾಸ್ ನನಗೆ ಈ ನೆಕ್ಕು ತುಂಬ ಇಷ್ಟ ಆಯಿತು. ಒಂದು
ಮತ್ತು ಬೇಸಿಗೆಗೂ ಚೆನ್ನಾಗಿರುತ್ತೆ, ಅದು ಒಂದು ರೀಸನ್ನು. ಓಕೆ, ಇನ್ನು ನನ್ನ ಲುಕ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದರೆ ನಮ್ಮ ಮನೆಯವರು ಬಾಮ್ಮ ಸಾಕು ಮಾತಾಡಿದ್ದು ಅಂತ ಕರೀತಾರೆ. ಅಲ್ಲಿ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾವು ಹೋಗಿದ್ದು ಸ್ವಲ್ಪ ಲೇಟೇ ಆಯಿತು. 10:30ಗೆ ಬಿಟ್ರು ಅಲ್ಲಿ ಹೋಗೋ ಅಷ್ಟೊತ್ತಿಗೆ 1.5 ಅವರೇ ಆಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 40 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇತ್ತು. ನಾನು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಸೆರೆಮನಿ ಎಲ್ಲ ಮುಗ್ದೋಗಿತ್ತು, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿತ್ತು. ಜಸ್ಟ್ ಹೋಗಿದ್ದು ಫೋಟೋಗೆ ನಿಂತ್ಕೊಂಡಿದ್ದು, ಅದೇ ಥರ ಆಯಿತು. ಇನ್ನು ಎಲ್ಲರೂ ಅದೇ ಬೈತಾ ಇದ್ರು, ಎಷ್ಟು ಲೇಟಾಗಿ ಬಂದಿದ್ಯಾ, ಬೇಗ ಬರಬೇಕಲ್ವಾ ನೀನು ಅಂತ ಹೇಳಿ. ಇನ್ನು ಕಸಿನ್ಸ್ ಎಲ್ಲ ಕೂತ್ಕೊಂಡಿದ್ವಿ, ಎಲ್ಲರೂ ಒಬ್ರನ್ನೊಬ್ರು ಟೀಸ್ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಸೊ ನಾನು ಈ ಸೀರೆದು ಒಂದು ಮಿನಿ ವ್ಲಾಗ್ನ ಹಾಕಿದ್ದೆ. ಆ್ಯಕ್ಚುಲಿ ನಾನು ಅವತ್ತು ಕಾರಲ್ಲಿ ಹೋಗ್ತಾ ಹೋಗ್ತಾ ಆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಸೊ ಅಷ್ಟೊತ್ತಿಗೆ ನನ್ನ ಕಸಿನ್ಸ್ ಒಂದಿಬ್ರು ನೋಡ್ಬಿಟ್ಟಿದ್ದಾರೆ. ಅವ್ರು ರೇಗಿಸ್ತಾ ಇದ್ರು, ನೆನ್ನೆ ಹೋಗಿ ಟೈಲರ್ಗೆ ನೀನು ಸ್ಟಿಚಿಂಗ್ ಕೊಟ್ಟಿದ್ಯಾ, ಆಗಲೇ ಈ ಸೀರೆನ ಉಟ್ಕೊಂಡೇ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ಆಮೇಲೆ ಅದನ್ನೇ ಅಂದರೆ ಎಲ್ಲರೂ ಸೇರಿದ್ರೆ ನಾವು ಇದೇ ಮಾತಾಡ್ತಿರ್ತೀವಿ, ಒಬ್ರನ್ನೊಬ್ರು ಕಾಲು ಎಳಿಯೋದು, ರೇಗಿಸೋದು, ಆ ಥರ. ಸುಮ್ಮನೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋದು ಅವೆಲ್ಲ ನಾವೇನು ಮಾಡಕ್ ಹೋಗಲ್ಲ. ನಮ್ಮನ್ನ ನಾವೇನೆ ಒಂಥರ ಕಿಂಡಲ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಕಸಿನ್ ಹೇಳ್ತಾ ಇದ್ಲು, ಸೇಮ್ ಸ್ಯಾರಿ ನನ್ನ ಹತ್ರನೂ ಇದೆ ಕಣೆ, ಬಟ್ ಕಲರ್ ಚೇಂಜು, ಎಲ್ಲೋ ಕಲರ್ ಇತ್ತು, ನೀನು ಉಟ್ಕೊಂಡ್ ಬರ್ತೀಯ ಅಂದಿದ್ರೆ ನಾನು ಉಟ್ಕೋತಾ ಇದ್ದೆ ಅಂದ್ಲು. ಸರಿ, ನೀನು ಉಟ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದೆ, ನಮ್ಮ ಅರ್ನಿ ಕಲೆಕ್ಷನ್ದು ಸ್ಯಾರಿ ಅಂದ್ಬಿಟ್ಟು ನಾನು ಪ್ರಮೋಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅಂತ ಹೇಳಿ ಅವಳನ್ನ ಟೀಸ್ ಮಾಡ್ತಿದ್ದೆ. ನಿಜವಾಗ್ಲೂ ಫ್ಯಾಮಿಲಿ ಫಂಕ್ಷನ್ಸ್ ಅಂದ್ರೇನೆ ತುಂಬಾ ಚೆನ್ನಾಗಿರತ್ತೆ. ಅದಾದ್ಮೇಲೆ ಎಲ್ಲ ಊಟಕ್ಕೆ ಅಂತ ಹೇಳಿ ಹೋದ್ವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸಿಂಪಲ್ ಆಗಿತ್ತು, ಆದ್ರೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನನ್ಗೇನಂದ್ರೆ ಯಾವಾಗ್ಲೂ ಅಷ್ಟೇ ಪರ್ಸ್ನಲಿ ನಾವೆಲ್ಲ ಮೀಟ್ ಆಗೋದೇ ಒಂಥರ ಚೆನ್ನಾಗಿರತ್ತೆ. ಸೊ ಅದು ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ, ಯಾವ ತರ ಏನ್ ಮಾಡಿಸಿದ್ದಾರೆ ಅವೆಲ್ಲ ನೋಡೋದಕ್ಕಿಂತ ಎಲ್ಲ ನಾವು ಕಸಿನ್ಸ್ ಇದೀವಲ್ವಾ, ಒಬ್ರನ್ನೊಬ್ರು ನೋಡ್ತೀವಿ, ಮಾತಾಡ್ತೀವಿ, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೋತೀವಿ ಅನ್ನೋದೇ ನನ್ಗೊಂದು ಖುಷಿ. ಸೊ ಅದಾದ್ಮೇಲೆ ಎಗೇನ್ ಊಟ ಎಲ್ಲ ಆದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ದು ಮಾತೆ ಮುಗಿಯೋದಿಲ್ಲ ಎಲ್ಲಾರು ಸೇರಿದ್ರೆ. ಇನ್ನ ನಮ್ ಜಾನ್ಸಿ ಪಾಪ ಬಂದು ಹೊರಟ್ಬಿಟ್ಟಿದ್ಲು, ಅಂದ್ರೆ ಅವಳು ಹೊರಟಿದ್ದಾಳೆ, ನಾನಾಗ ಹೋಗಿದ್ದೀನಿ. ಅವಳು ನನಗೆ ಫೋನ್ ಮಾಡಿದ್ದಾಳೆ, ಬಟ್ ನಂದು ನಾಟ್ ರೀಚಬಲ್ ಆಗಿದೆ. ನನ್ಗೆ ಅಲ್ಲಿ ಹೋದ್ಮೇಲೆ ಮೆಸೇಜ್ ಬಂತು, ಅದೇ ಅವಳದು ಮಿಸ್ ಕಾಲ್ ಇದೆ ಅಂತ ಹೇಳಿ. ಸರಿ ಬಿಡು, ಮನೆಗೆ ಹೋದ್ಮೇಲೆ ಅವಳಿಗೆ ಫೋನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಕಸಿನ್ಸ್ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಮೀಟ್ ಆಗೋಣ, ಗೆಟ್ ಟುಗೆದರ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಗೊತ್ತಿಲ್ಲ ಇನ್ನೂ ಮಾಡ್ತೀವೋ ಇಲ್ವೋ ಅಂತ ಹೇಳಿ, ಬಟ್ ಅನ್ಕೊಂಡಿದ್ದೀವಿ. ಒಂದು ವೇಳೆ ಮಾಡಿದ್ರೆ ಖಂಡಿತ ನಾನು ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ಎಗೇನ್ ನಾವು ಬಂದ್ವಿ. ಸೊ ಪಾವನಿಗೆ ಅವತ್ತು ಪಾಸ್ಪೋರ್ಟ್ ರಿನಿವಲ್ ಇತ್ತು, ಹಾಗಾಗಿ ನಮ್ಮ ಮನೆಯವರು ಮತ್ತೆ ಪಾವನಿ ಇಬ್ರು ಅದಕ್ಕೆ ಅಂತ ಹೇಳಿ ಹೋದ್ರು. ಇನ್ನು ನನ್ಗೋದ್ರು ಲೇಟ್ ಆಗೋಗ್ಬಿಡತ್ತೆ. ಮತ್ತೆ ನನಗೆ ಅರ್ನಿ ಕಲೆಕ್ಷನ್ ಅಲ್ಲೂ ಸ್ವಲ್ಪ ಪಾರ್ಸಲ್ಸ್ ಬರೋದಿತ್ತು, ಹಾಗಾಗಿ ಕೆಲಸ ಇತ್ತು ಅಂತ ಹೇಳಿ ನಾನು ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು, ಅಂದ್ರೆ ನಮ್ಮ ಅಣ್ಣನ ಮಗ ಬಂದಿದ್ದ ನನ್ನ ಜೊತೆಯಲ್ಲಿ. ಸೊ ನಾವಿಬ್ರು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ವಿ. ಸೊ ಅವತ್ತಿನ ದಿನ ಈ ರೀತಿ ಇತ್ತು. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಕೊನೆವರೆಗೂ ನಾನು ವ್ಲಾಗ್ನ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.